ಹನುಮಂತು ಹನುಮಂತನೇ ಮಣ್ಣಿನ ಮಗ ಅವನು. ಮಣ್ಣಿನ ಮಗ. ಓಕೆ. ಬೇರೆಯವ್ರ ತರ ತಲೆ ಹೊಡ್ದಿ ತಲೆ ಹಿಡ್ದು ಬಾಡ್ತಲ್ಲ, ಕಡಕ್ಕಾಗ ಅವ್ನ್ ಗೇಮ್ ಆಡ್ತಾನೆ, ತಲೆ ಓಡಿಸಿ ಬಾಳ್ತಾವನೆ. ಬಿಗ್ ಬಾಸ್ ನೋಡ್ತೀರಾ? ನಾವ್ ನೋಡ್ತೀವಿ. ಹೌದಾ? ಯಾರು ಇಷ್ಟ ನಿಮ್ಮಲ್ಲಿ? ಹನುಮಂತು ಹನುಮಂತನೇ ಇಷ್ಟನಾ? ಯಾಕೆ ಎಲ್ರಿಗೂ ಹನುಮಂತನೇ ಇಷ್ಟ ಆಗ್ತಾರೆ? ಮಣ್ಣಿನ ಮಗ ಅವನು. ಮಣ್ಣಿನ ಮಗ. ಓಕೆ. ಬೇರೆಯವ್ರ ತರ ತಲೆ ಹೊಡ್ದಿ ತಲೆ ಹಿಡ್ದು ಬಾಡ್ತಲ್ಲ, ಕಡಕ್ಕಾಗ ಅವ್ನ್ ಗೇಮ್ ಆಡ್ತಾನೆ, ತಲೆ ಓಡಿಸಿ ಬಾಳ್ತಾವನೆ. ಹಂಗಾಗಿ ಹನುಮಂತ ಇಷ್ಟ. ಹನುಮಂತ ಬಿಟ್ರೆ ಬೇರೆ ಯಾರು ಇಷ್ಟ ಆಗುತ್ತೆ? ರಜತ್ ಹಾ. ಅದು ರಜತ್ ಅದು ಫುಲ್ ನೋಕಲ್ಲು. ಅವ್ರು ಆಡೋ ಆಟದಾಗ್ಲಿ ಏನೇ ಆಗ್ಲಿ ಗೇಮ್ ಚೇಂಜ್ ಮಾಡ್ಬಿಡ್ತಾರೆ. ಅವ್ರ ವಯಸ್ಸಾಗಿರ್ಬೋದು ಏನಾಗಿರೋದು ಮಸ್ತಾಗಿ ಆಡ್ತಾರೆ ಗೇಮ್ ಒಟ್ಟಿನಲ್ಲಿ. ನಮ್ಮ ಪ್ರಕಾರ ಹನುಮಂತು ತಪ್ಪಿದ್ರೆ ರಜತೆ ವಿನ್ ಆಗೋದು. ಅಲ್ಲ ಹನುಮಂತನ ಒಳಗಡೆ ಅವರೇ ಪೆದ್ದನ್ ತರ ಇರ್ತಾನೆ ಅಂತೆಲ್ಲ ಹೇಳ್ತಾರಲ್ಲ. ಅವ್ರು ಅದಕ್ಕೆ ತಲೆ ಓಡಿಸಿ ಬಳೋದು ಯಾವಾಗ್ಲೂ. ಬೇರೆಯವ್ರ ತರ ತಲೆ ಹಿಡ್ಕೊಂಡು ಅವ್ರ ಮಾತು ಕೇಳ್ಕೊಂಡ್ ಮಾಡ್ತಾರೆ. ಅವರು ತಲೆ ಓಡಿಸ್ತಾರೆ, ಏನ್ ಬೇಕು ಅವ್ರು ಮಾಡ್ತಾರೆ. ಆಟ ಆಡೋದಲ್ಲ, ಅವರೇ ಆಟ ಆಡೋದು. ಕ್ಯಾಪ್ಟನ್ಸಿಗೆ ಅವರೇ ಕೊಟ್ರು, ಬಟ್ ತಗೊಳ್ಳಿಲ್ಲ. ಅದು ಹೋಗಿದ್ ನೆಕ್ಸ್ಟ್ ವಾರನೇ ಕ್ಯಾಪ್ಟನ್ಸಿ ಆದ್ರು. ಅದು ತಲೆ ಓಡಿಸಿ ಬಾಳೋದು ಅಂದ್ರೆ. ಬೇರೆಯವ್ರ ತರ ಕೊಟ್ಟಿದ್ದಸನ ಅಧಿಕಾರನ ಸ್ವೀಕರಿಸಲ್ಲ. ನನ್ಗೆ ಅಧಿಕಾರ ಬಂದಿಲ್ಲ, ನಾನ್ ಬರೋವರೆಗೂ ವೇಟ್ ಮಾಡ್ತೀನಿ, ಬಂದ್ಮೇಲೆನೆ ನಾ ಸ್ವೀಕರಿಸೋದು ಅಂತ ಅವ್ನ್ ತಲೆ ಓಡಿಸೋನೆ. ಅದು ಅವನಿಗೆ ಬಂತು, ಅವ್ನು ಅನ್ಭವಿಸೋನೆ. ಎಲ್ಲೋ ಹನುಮಂತ ಅವ್ರನ್ನ ಈಗ ಅವ್ರ ಸ್ನೇಹಿತರು ಧನರಾಜ್ ಅವ್ರು ಇದಾರೆ. ಹಾ. ಧನರಾಜ್ ಅವರು ಎಲ್ಲಿ ಅವ್ರವ್ರೇ ಇದ್ ಮಾಡ್ಕೊಳ್ತಾರೆ. ಅಂದ್ರೆ ಏನೇ ಇದಾದ್ರೂನು ಒಂದ್ ಕಡೆ ಬಿಟ್ಕೊಡಲ್ಲ ಸ್ನೇಹನ, ಇನ್ನೊಂದ್ ಕಡೆ ಇವ್ರ ಮೇಲೆ ಅವ್ರ ಮೇಲೆ ಇವ್ರು ಹೇಳ್ಕೊಳ್ಳೋದು, ಇದೆಲ್ಲವೂ ಕೂಡ ನಡೀತಾ ಇರುತ್ತೆ. ಹೋದ್ಸಲಿ ಬಿಗ್ ಬಾಸ್ ಅಲ್ಲಿ ವರ್ತೂರ್ ಸಂತೋಷ್ ಮತ್ತೆ ತುಕಾಲಿ ಸಂತೋಷ್ ದೋಸ್ತಿ ಆಗಿದ್ರು. ಈ ಸಲ ಸೀಸನ್ 11 ಅಲ್ಲಿ ಇವ್ರಿಬ್ರು ದೋಸ್ತಿ ಆಗವ್ರೆ. ಅದನ್ನ ನೋಡಕ್ಕೆ ಬೇರೆ ಲೆವೆಲ್ ಇತ್ತು, ಇದನ್ನ ನೋಡಕ್ಕೆ ಬೇರೆ ಲೆವೆಲ್. ಒಬ್ಬ ಊರಲ್ಲಿ ಇದ್ದವನು ಇಬ್ರು ಊರಲ್ಲಿ ಇದ್ದವ್ರನ್ನೇ, ಬಟ್ ಇಲ್ಲಿಗೆ ಬಂದು ಒಂದಾಗವ್ರೆ, ದೋಸ್ತಿ ಮಾಡ್ತವ್ರೆ ಅಂದ್ರೆ ಆ ಫ್ರೆಂಡ್ಶಿಪ್ಪೇ ಬೇರೆ. ಅಷ್ಟು ಈಸಿಯಾಗಿ ಬಾಂಡಿಂಗ್ ಬೆಳೆಯಕ್ ಹೋಗಲ್ಲ. ಜಗಳ ಆಡ್ಕೊಂಡೇನೆ ಒಬ್ಬ ಫ್ರೆಂಡ್ಶಿಪ್ ಆಗಿ ಎಲಿಮಿನೇಷನ್ ಮಾಡಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಫ್ರೆಂಡ್ಸ್ ಆಗ್ಲಿ ಯಾರೇ ಆಗ್ಲಿ ಎಲಿಮಿನೇಷನ್ ಮಾಡ್ಬೇಕು. ದೋಸ್ತಿ ಇರ್ಬೇಕು. ಫ್ರೆಂಡ್ ಆದ್ರೆ ಏನಂದ್ರೆ ದೋಸ್ತಿ ಮಾಡೋ ಟೈಮಲ್ಲಿ ದೋಸ್ತಿ ಮಾಡ್ಬೇಕು, ಆಟ ಆಡೋ ಟೈಮಲ್ಲಿ ಆಟ ಆಡ್ಬೇಕು. ಅವ್ನು ಕರೆಕ್ಟಾಗಿ ಬುದ್ಧಿ ಒಪ್ಪಿಸ್ತಾನೆ. ಈ ಸರಿ ಟಾಪ್ 3 ಯಾರು ಬರ್ಬೇಕು ಅಂತ ಹೇಳ್ತೀರಿ? ಟಾಪ್ 3 ನನ್ನ ಪ್ರಕಾರ ತಪ್ಪಿದ್ರೆ ಹನುಮಂದ್ರು ಫಸ್ಟ್ ಆಗಿರ್ತಾನೆ, ರಜತ್ ಸೆಕೆಂಡ್, ಥರ್ಡ್ ಬಂದು ತ್ರಿವಿಕ್ರಮ್ ಇರ್ತಾರೆ. ಅಲ್ಲ, ಕೆಲವ್ರು ಹೇಳ್ತಾರೆ ತ್ರಿವಿಕ್ರಮೇ ಫಸ್ಟ್ ಬರ್ಬೋದು ಅಂತ, ಕೆಲವರೆಲ್ಲ ಹೇಳ್ತಾರಲ್ಲ, ನಿಮ್ಮ ಅಭಿಪ್ರಾಯ? ನಮ್ಮ ತ್ರಿವಿಕ್ರಮು ಸಿಂಗಲ್ ಆಗಿ ಆಡಿದ್ರೆ ಪರವಾಗಿಲ್ಲ. ಯಾವಾಗ್ಲೂ ಬಬ್ಬಿನ ಜೊತೆ ಹಿಡ್ಕೊಂಡು ಗೇಮ್ ಆಡಿದ್ರೆ ಆಗಲ್ಲ. ಸಿಂಗಲ್ ಆಗ್ಲಿ ನಾವು ಬೆಳೆಸ್ತೀವಿ ಕನ್ನಡದವ್ರನ್ನ, ಯಾರು ಬೆಳೆಸಲ್ಲ ಅಂತ ಹೇಳ್ತಲ್ಲ. ಕನ್ನಡದವ್ರು ಬಂದ್ರೆ ಯಾವಾಗ್ಲೂ ಬೆಳೆಸೋದೇ ನಾವು. ಯಾಕೆ ನಿಮ್ಗೆ ಭವಿನ್ ಜೊತೆ ಇದ್ರೆ ಕೋಪ ಬರುತ್ತೆ ಅಂತಲ್ಲ, ಅವ್ರು ಸಿಂಗಲ್ ಪೇರೆಂಟ್ಸ್ ಆಗಿ ಸಿಂಗಲ್ ಆಗಿ ಆಡ್ಬೇಕು. ಕಮೆಂಟ್ ಫ್ರೆಂಡ್ಸ್ ಮಾಡ್ಲಿ ಬೇಡ ಅಂತ ಹೇಳ್ತಲ್ಲ. ಆಟ ಗೇಮ್ ಅಂತ ಜೊತೆಗೆ ಆಡ್ಬಾರ್ದು, ಸಿಂಗಲ್ ಆಗಿ ಆಡ್ಬೇಕು. ಯಾರಾದೇನು ಅಲ್ಲಿ ಹೋಗಿರೋದಲ್ಲ ಎನಿಮಿಷನ್ನೇ, ಇವ್ರ್ ಗೆಲ್ಲಿ ಅವ್ರ ಗೆಲ್ಲಿ ಅಂತ. ಅವ್ರ ಆಟ ಆಡ್ಕೊಂಡು ಗೆಲ್ಬೇಕು, ಬೇರೆಯವ್ರ ಆಟ ಗೆಲ್ದಿ ಸಪೋರ್ಟ್ ಮಾಡಕ್ಕೆ ಹೋಗ್ಬಾರ್ದು. ಇವ್ರ ಆಟ ಮಾಡ್ಕೊಂಡು ಇವ್ರು ಆಡ್ಬೇಕು ಅಷ್ಟೇ. ಈಗ ಸೊ ಭವಿನ್ ಜೊತೆ ಇರೋದ್ರಿಂದ ಅವ್ರು ಆಟ ಕಲಿಲ್ಲ ಅಂತ ಹೇಳ್ತಾರೆ. ಆಟ ನೀಟಾಗಿ ಆಡ್ತಿಲ್ಲ, ಸ್ವಲ್ಪ ಭವಿನ್ ಜೊತೆ ಇದ್ದಂಗಿದ್ದ. ನೀನ್ ಸ್ವಲ್ಪ ನೋಡೋಣ, ಕಮ್ಮಿ ಆಟ ಆಡೋದ್ರೆ ಅಕಸ್ಮಾತ್ ಅವ್ರ ಜೊತೆ ಫ್ರೆಂಡ್ಶಿಪ್ ಬಿಟ್ಟು ಮುಂದೆ ಆಡಿದ್ರೆ ಮಸ್ತಾಗಿ ಆಡ್ತಾರೆ ಗೇಮ್ ಅವರು. ಅವ್ರು ಬೇಕಾದ್ರೆ ಟಾಪ್ 1 ಬರೋ ಪರಿಸ್ಥಿತಿ ಇದೆ. ಸೊ ಇವಾಗ ನಿಮ್ಗೆ ಓವರ್ ಆಲ್ ನೋಡಿದಾಗ ಹನುಮಂತ ಬೆಸ್ಟ್. ಹನುಮಂತನೇ ಬೆಸ್ಟ್. ಮಣ್ಣಿನ ಮಗ, ರಜತ್, ಥರ್ಡ್ ತ್ರಿವಿಕ್ರಮ್.